ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೆ ಈಗ ತಲುಪಲಿದ್ದಾರೆ. ಬೇಲ್ ಬಾಂಡ್ಗೆ ಸಹಿಯನ್ನ ಹಾಕಬೇಕಾಗತ್ತೆ. ಯಾರು ಆರೋಪಿ ಇರ್ತಾರೆ ಅವರು ಸಹಿ ಬಳಿಕ ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ವಾಪಸ್ ಆಗಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸೊ ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೆ ಈಗ ದರ್ಶನ್ ಹೋಗಿ ಸಹಿಯನ್ನ ಮಾಡ್ತಾರೆ. ಕಾರಣ ಅವರಿಗೆ ಜಾಮೀನು ಮಂಜೂರು ಆಗಿರೋದ್ರಿಂದ ಸಹಿಯನ್ನ ಹಾಕಿ ಬರಬೇಕಾಗತ್ತೆ. ಬೇಲ್ ಬಾಂಡ್ಗೆ ಸಹಿಯನ್ನ ಹಾಕಿ ವಾಪಸ್ ಬರ್ತಾರೆ ದರ್ಶನ್ ಅವರು. ಮತ್ತೆ ಬಿಜಿಎಸ್ ಆಸ್ಪತ್ರೆಗೇನೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅವರು ಡಿಸ್ಚಾರ್ಜ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನೇರವಾಗಿ ಕೇವಲ ಕೋರ್ಟ್ಗೆ ಸಹಿ ಹಾಕಬೇಕಾಗಿರೋದು. ವಿಚಾರಣಾಧೀನ ಕೈದಿನೇ ಹೋಗಿ ಅದಕ್ಕೆ ಸಹಿ ಹಾಕಬೇಕಾಗಿರೋದ್ರಿಂದ ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಏನಿದೆ ಈ ಬಗ್ಗೆ ಮಾಹಿತಿ? ಮುರಳಿ, ಪ್ರಕರಣಗಳೇನಿತ್ತು ಆ ಪ್ರಕರಣಗಳಲ್ಲಿ ಏನು ಜಾಮೀನನ್ನು ಪಡ್ಕೊಂಡವರು ಕೋರ್ಟ್ಗೆ ಬಂದು ಸಹಿಯನ್ನು ಮಾಡುವಂಥ ಅವಶ್ಯಕತೆಗಳು ಇರಲಿಲ್ಲ. ಆದರೆ ಇವರು ಅನಾರೋಗ್ಯದ ನೆಪದಿಂದ ಏನು ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಈಗ ಆ ಮಧ್ಯಂತರ ಜಾಮೀನನ್ನು ಅವಧಿ ಮುಕ್ತಾಯ ಆಗಿದೆ. ಯಾಕೆಂದರೆ ಹೈಕೋರ್ಟ್ ಹೇಳಿದಂಥದ್ದು ಏನು ಮುಂದಿನ ರೆಗ್ಯುಲರ್ ಬೇಲ್ ಆದೇಶ ಏನಿರ್ತದೆ ಅಲ್ಲಿಯೇ ತನಕ ಕೂಡ ಮಧ್ಯಂತರ ಜಾಮೀನಿನ ಅವಧಿ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಹೇಳಿದರು. ಈಗಾಗಲೇ ಅವ್ರಿಗೆ ಜಾಮೀನನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಬಾಂಡ್ ಪ್ರಕ್ರಿಯೆಗಳಿತ್ತು. ಆ ಬಾಂಡ್ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸೋದಕ್ಕೋಸ್ಕರ ಈಗ ಸೆಷನ್ಸ್ ಕೋರ್ಟ್ನ ಮುಂದೆ, ಅಂದರೆ ಟ್ರಯಲ್ ಕೋರ್ಟ್ ಏನಿತ್ತು ಟ್ರಯಲ್ ಕೋರ್ಟ್ನ ಮುಂದೆ ಹಾಜರಾಗ್ತಾ ಇರೋಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರು ಟ್ರಯಲ್ ಕೋರ್ಟ್ ಮುಂದೆ ಹಾಜರಾಗುವಂಥದ್ದು. ಜೊತೆಗೆ ಆ ಪ್ರಕ್ರಿಯೆಗಳು ಬಾಂಡ್ ಪ್ರಕ್ರಿಯೆಗಳೇನಿತ್ತು ಆ ಬಾಂಡ್ನ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸೋದಕ್ಕೆ ಈಗ ಇನ್ನೇನು ಕೆಲವೇ ಕ್ಷಣಗಳು ಬರ್ತಾರೆ. 2:45 3 ಗಂಟೆಗೆ ಸಂದರ್ಭದಲ್ಲಿ ಕೋರ್ಟ್ ಮತ್ತೆ ಕಲಾಪಗಳು ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಆ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ಜೊತೆಗೆ ಅವರಿಗೆ ಕೊಟ್ಟಂಥ ಶ್ಯೂರಿಟಿಗಳೇನಿತ್ತು ಆ ಶ್ಯೂರಿಟಿಗಳ ಬಗ್ಗೆ ಒಂದಷ್ಟು ಸ್ಪಷ್ಟನೆಗಳನ್ನು ಕೊಡುವಂಥ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಯನ್ನು ಕೂಡ ದರ್ಶನ್ ಅವರು ಮಾಡುವಂಥದ್ದು. ಅರುಣ್, ಓಕೆ, ಬಟ್ ಈಗ ಡಿಸ್ಚಾರ್ಜ್ ಆಗಿಲ್ಲ ಅನ್ನುವಂಥದ್ದೇ ಆದರೆ ಅವರು ಕೋರ್ಟಿಗೆ ಹೋಗಿ ಸಹಿ ಮಾಡಿ ಮತ್ತೆ ವಾಪಸ್ ಬಂದು ಈಗ ಆಸ್ಪತ್ರೆಗೆ ಸೇರಬೇಕಾಗತ್ತೆ. ಖಂಡಿತ ಅರುಣ್, ಯಾಕೆಂದರೆ ಈಗಿನ ಮಾಹಿತಿಯ ಪ್ರಕಾರ ಅವರು ಡಿಸ್ಚಾರ್ಜ್ ಆಗಿಲ್ಲ. ಕೇವಲ ಕೋರ್ಟ್ನ ಪ್ರಕ್ರಿಯೆಗಳೇಂತೋ ಆ ಕೋರ್ಟ್ನ ಪ್ರಕ್ರಿಯೆಗಳಿಗೋಸ್ಕರ ಈಗ ಹೊರಗಡೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಕೋರ್ಟ್ನ ಪ್ರಕ್ರಿಯೆಗಳು ಮುಕ್ತಾಯ ಆದ ಬಳಿಕ ಮತ್ತೆ ವಾಪಸ್ ಅವರು BGS ಅಪೋಲೋ ಆಸ್ಪತ್ರೆಗೆ ವಾಪಸ್ ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಈ ಪ್ರಕ್ರಿಯೆಗಳೇನಿತ್ತು ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆಗಿದೆ 6 ವಾರಗಳ ಕಾಲ, ಮತ್ತು ಅದನ್ನು ರೆಗ್ಯುಲರ್ ಬೇಲ್ನ ಆದೇಶ ಬರೋ ತನಕ ಕೂಡ ಆ ಪ್ರಕ್ರಿಯೆಗಳನ್ನು ಅಂದರೆ ಅಲ್ಲಿಯ ತನಕ ಕೂಡ ಇದು ಮಧ್ಯಂತರ ಜಾಮೀನು ಮುಂದುವರಿಯುತ್ತೆ ಅಂತ ಹೇಳಿದರು. ಅದಾದ ಬಳಿಕ ಅಂದರೆ ಮಧ್ಯಂತರ ಜಾಮೀನಿನ ಆದೇಶ ಬರುವಂಥ ಸಂದರ್ಭದಲ್ಲಿ ಅವರು ಕೋರ್ಟ್ನ ಮುಂದೆ ಟ್ರಯಲ್ ಕೋರ್ಟ್ನ ಮುಂದೆ ಶರಣಾಗತರ ಆಗಬೇಕು ಆ ಅವಧಿ ಮುಕ್ತಾಯ ಆದ ಬಳಿಕ ಅಂತೇಳಿ ಒಂದು ಉಲ್ಲೇಖವನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಒಂದು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಮತ್ತು ಬಾಂಡ್ನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಲಿಕ್ಕೆ ಈಗ ಸೆಷನ್ಸ್ ಕೋರ್ಟ್ನ ಮುಂದೆ ಹಾಜರಾಗ್ತಾ ಇರೋಂಥದ್ದು. ಅರುಣ್, ಬಟ್ ಹಲವು ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗ್ಬಿಡುತ್ತೆ. ಆ ಕೋರ್ಟಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಸಂದರ್ಭದಲ್ಲಿ ಮುರಳಿ ಅವರು ನಡೆಯೋಕ್ಕೂ ಕೂಡ ತುಂಬ ಕಷ್ಟವನ್ನು ಪಡ್ತಾ ಇದ್ರು. ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತಿದ್ರು. ಇಲ್ಲಿಯವರೆಗೂ ಕೂಡ ಸರ್ಜರಿ ಮಾಡಿಸ್ಕೊಳ್ಳಿಲ್ಲ. ಫಿಸಿಯೋಥೆರಪಿ ಮತ್ತು ಇನ್ನುಳಿದಂಥ ಟ್ರೀಟ್ಮೆಂಟ್ಗಳಲ್ಲಿ ಮಾತ್ರ ಇದ್ದಾರೆ. ಅಬ್ಸಲ್ಯೂಟ್ಲಿ ನಾರ್ಮಲ್ ಆಗಿಯೇ ವಾಕ್ ಮಾಡ್ಕೊಂಡು ಇವತ್ತು ಹೋದರು ಅನ್ನುವಂಥದ್ದನ್ನು ಕೂಡ ಅದನ್ನು ಕಣ್ಣಾರೆ ಕಂಡವ್ರು ಹೇಳ್ತಾ ಇದರಲ್ಲಿ. ಬಟ್ ಹಾಗಿದ್ದಾಗ ಮುರಳಿ, ಏನಿದು ಮತ್ತೆ ಈಗ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ತಾರೆ ಅನ್ನುವಂಥದ್ದು? ಇನ್ನೂ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ ಅಂತಲೇ ಏನು ಅಂತ? ಖಂಡಿತ ಅರುಣ್, ಯಾಕೆಂದರೆ ಅವರ ಚಿಕಿತ್ಸೆಯಲ್ಲಿ ಈಗ ಒಂದಷ್ಟು ಡೆವಲಪ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕೆಂದರೆ ಬಳ್ಳಾರಿ ಜೈಲಿಂದ ಹೊರಗಡೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ನಡೆದಾಡಲಿಕ್ಕೆ ಕೂಡ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ರು. ಅಂಥವ್ರಿಗೆ ಇವತ್ತು ಒಂದು ಸ್ವಲ್ಪ ನಡೆದಾಡುವಂಥ ಪರಿಸ್ಥಿತಿಗಳಾಗ್ತಾ ಇದ್ದಾವೆ. ಜೊತೆಗೆ ಅವ್ರಿಗೆ ಡಿಸೆಂಬರ್ 11ನೇ ತಾರೀಕು ತುರ್ತಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ ಅಂತೇಳಿ ಕೂಡ ಹೇಳಿದರು. ಆದರೆ ಅದನ್ನು ಕ್ಯಾನ್ಸಲನ್ನು ಮಾಡಿ ಮತ್ತೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದಾರೆ, ಫಿಸಿಯೋಥೆರಪಿಯನ್ನು ಮಾಡ್ತಾ ಇದ್ದಾರೆ, ಮತ್ತು ಟ್ಯಾಬ್ಲೆಟ್ ಮತ್ತು ಏನೇನು ಮೆಡಿಸಿನ್ಗಳನ್ನು ಕೊಡಬೇಕು ಆ ಮೆಡಿಸಿನ್ಗಳನ್ನು ಕೊಟ್ಟು ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಇವತ್ತು ಕೋರ್ಟ್ನ ಮುಂದೆ ಹಾಜರಾಗ್ತಾರೆ. ಜೊತೆಗೆ ತಕ್ಷಣ ಅವರು ವಾಪಸ್ಸು ಆಸ್ಪತ್ರೆಗೆ ಹೋಗಿ ಅಕಸ್ಮಾತ್ ಏನಾದರೂ ಅವರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಅನಿವಾರ್ಯತೆ ಏನಾದರೂ ಇದೆ ಅಂತ ಏನಾದರೂ ಮತ್ತೊಮ್ಮೆ ಕಾಣಿಸಿದ್ರೆ ಅದನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೋದು. ಆದರೆ ಇಲ್ಲಿಯ ತನಕ ಕೂಡ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋಂಥದ್ದಾಗಲಿ ಅಥವಾ ಮುಂದುವರಿದ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನು ಮಾಡಿಸ್ಕೊಳ್ಳೋಂಥದ್ದಾಗಲಿ ದರ್ಶನ್ ಮಾಡಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇತ್ತು. ಆದರೆ ಇವತ್ತು ಕೋರ್ಟ್ನ ಮುಂದೆ ಹಾಜರಾಗಿದ್ದಾರೆ. ಕೋರ್ಟ್ನ ಮುಂದೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಹಾಜರಾಗ್ತಾ ಇದ್ದಾರೆ. ಹಾಜರಾದ ಬಳಿಕ ಮುಂದಿನ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಿ ಮತ್ತೆ ಆಸ್ಪತ್ರೆಗೆ ಹೋಗ್ತಾರೆ ಅಥವಾ ಮನೆಗೆ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇರುವಂಥದ್ದು. ಅರುಣ್, ಓಕೆ, ಈ ರೀತಿಯಾಗಿ ಹೆಲ್ತ್ ಅಪ್ಸೆಟ್ ಆಗಿರುವಂಥ ಸಂದರ್ಭದಲ್ಲಿ ಆಗಲೂ ಸಹ ವಿಚಾರಣಾಧೀನ ಕೈದಿ ಬಂದು ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ಸಹಿಯನ್ನು ಮಾಡಲೇಬೇಕಾಗತ್ತಾ ಅಥವಾ ಅವರಿಗೆ ಏನಾದರೂ ರಿಲ್ಯಾಕ್ಸೇಷನ್ ಇದೆಯಾ ಮುರಳಿ? ಇಲ್ಲ ಅರುಣ್, ಯಾಕೆಂದರೆ ಬೇರೆ ಎಲ್ಲರಿಗೂ ಕೂಡ ರಿಲ್ಯಾಕ್ಸೇಷನ್ಸ್ ಇಲ್ಲ.
ಯಾಕೆಂದರೆ ಇದು ಕೆಲವೊಂದು ವಿಚಾರಗಳಲ್ಲಿ ಇವರು ಮಧ್ಯಂತರ ಜಾಮೀನಿನ ಆದೇಶ ಬರೀಬೇಕಾದ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ನ ಮುಂದೆ ಹಾಜರಾಗಬೇಕು ಅಂತೇಳಿ ಹೇಳಿದರು. ಈಗ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯ ಆಗಿದೆ, ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಆ ಮಧ್ಯೆ ಬರುವಂಥ ಒಂದು ಪ್ರಕ್ರಿಯೆ ಏನಿತ್ತು ಆ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ಗೂ ಕೂಡ ಬಂದಿದ್ದಾರೆ. ಅಲ್ಲಿಂದ ಇನ್ನೇನೋ ಒಂದು 100-150 ಮೀಟರ್ ಅಷ್ಟೇ ಕೋರ್ಟ್ ಇರುವಂಥದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಬರ್ತಾರೆ, ಕೋರ್ಟ್ಗೆ ಬಂದು ಆ ಪ್ರಕ್ರಿಯೆಗಳನ್ನು ಮುಂದುವರಿಸುವಂಥದ್ದು. ಅರುಣ್, ಓಕೆ, ಎಷ್ಟೊತ್ತಾಗ್ಬೋದು ಕೋರ್ಟ್ನಲ್ಲಿ ಅವರ ಈ ಪ್ರೊಸೀಜರ್ಸ್ಗಳೆಲ್ಲ ಕಂಪ್ಲೀಟ್ ಆಗಬೇಕು ಅಂತ ಅಂದರೆ? ಅರುಣ್, ಏನಂದರೆ 3 ಗಂಟೆಯ ಸಂದರ್ಭದಲ್ಲಿ 2:45 ಅಥವಾ 3 ಗಂಟೆಯ ಸಂದರ್ಭದಲ್ಲಿ ಕೋರ್ಟ್ನ ಕಲಾಪಗಳು ಪ್ರಾರಂಭ ಆಗ್ತವೆ. ಇನ್ನೊಂದು 10-15 ನಿಮಿಷದ ಒಳಗಾಗಿ ಕೋರ್ಟ್ ಕಲಾಪ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಈ ಪ್ರಕರಣವನ್ನೇ ಮೊದಲು ತೆಗೆದುಕೊಳ್ತಾರೆ. ಮತ್ತು ಬೇರೆ ಬೇರೆ ಪ್ರಕರಣಗಳು, ಈಗ ಉದಾಹರಣೆಗೆ ಪವಿತ್ರ ಗೌಡ ಮತ್ತು ಇವ್ರದ್ದೆಲ್ಲರದು ಕೂಡ ಬೇಲ್ ಪ್ರಕ್ರಿಯೆ ಕೆಲವೊಂದು ಬ್ಯಾಲೆನ್ಸ್ ಇದ್ದಾವೆ. ಮೆಮೋವನ್ನು ಕೂಡ ಮೂವ್ ಮಾಡಿದ್ದಾರೆ. ಅದನ್ನು 3 ಗಂಟೆಗೆ ತೆಗೆದುಕೊಳ್ತೀನಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ಅಥವಾ ಒಂದು ಸ್ವಲ್ಪ ಟೈಮನ್ನು ತೆಗೆದುಕೊಂಡು ಮತ್ತೆ ನಿಧಾನವಾಗಿ ತೆಗೆದುಕೊಳ್ತಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ನೋಡಬೇಕಾಗಿರೋಂಥದ್ದು. ಸದ್ಯಕ್ಕೆ ಏನು ಅವರ ಟೀಮ್ ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈಗ ಕೋರ್ಟ್ಗೆ ಬರುವಂಥ ಕೆಲಸಗಳು ಕೂಡ ಆಗ್ತಾ ಇರೋಂಥದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರು ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಕೋರ್ಟ್ನ ಕಲಾಪ ಪ್ರಾರಂಭವಾದ ಬಳಿಕ ಎಷ್ಟು ಗಂಟೆಗೆ ಅವರ ವಿಚಾರವನ್ನು ತೆಗೆದುಕೊಳ್ತಾರೆ, ಅವರ ಅರ್ಜಿಯನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕಾದು ನೋಡಬೇಕಾಗಿರೋಂಥದ್ದು. ಅರುಣ್, ಓಕೆ, ಈಗ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ ಅನ್ಸುತ್ತೆ. ಒಬ್ಬ ಸ್ಟಾರ್ ನಟ ಆಗಮಿಸ್ತಾ ಇರೋದ್ರಿಂದ ಅಲ್ಲಿಗೆ ಒಬ್ಬ ವಿಚಾರಣಾಧೀನ ಕೈದಿಯೂ ಕೂಡ, ಕೊಲೆ ಆರೋಪಿಯೂ ಕೂಡ ಆಗಿರೋದ್ರಿಂದ ಓಕೆ, ಸಂಪರ್ಕ ಮತ್ತೆ ಪ್ರಯತ್ನವನ್ನು ಮಾಡ್ತೀವಿ. ಕೋರ್ಟ್ ಪ್ರಕ್ರಿಯೆ ಮುಗಿಸ್ಕೊಂಡು ಈಗ ಮತ್ತೆ ವಾಪಸ್ ಆಸ್ಪತ್ರೆಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ರೆಗ್ಯುಲರ್ ಬೇಲ್ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಈಗ ಹಾಜರಾಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟ್ಗೂ ಕೂಡ ದರ್ಶನ್ ಹಾಜರಾಗಲಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ಕೂಡ ದಾಟ್ಕೊಂಡು ಮುಂದೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಸಹೋದ್ಯೋಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೋರ್ಟ್ಗೂ ಕೂಡ ಹಾಜರಾಗ್ತಾರೆ. ಹಾಜರಾಗಿ ಬೇಲ್ ಬಾಂಡ್ಗೆ ಸಹಿಯನ್ನು ಹಾಕಿ ಮತ್ತೆ ವಾಪಸ್ BGS ಆಸ್ಪತ್ರೆಗೆ ದರ್ಶನ್ ಬರಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಈಗ ನೀಡಲಾಗ್ತಾ ಇದೆ. ಒಂದು, ಅವರು ಆಸ್ಪತ್ರೆಯಿಂದ ಆಚೆ ಹೋಗ್ತಾ ಇದ್ದಂಥ ಸಂದರ್ಭದ ಒಂದು ವಿಡಿಯೋನ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ನೇರ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಅದು ಅವರು ತೆರಳುತ್ತಾ ಇರುವಂತಹ ವಾಹನದ ದೃಶ್ಯವನ್ನು. ಸೊ ಎಲ್ಲೂ ಕೂಡ ಅವರ ಚಿತ್ರ ಸಿಗ್ತಾ ಇಲ್ಲ. ಓನ್ಲಿ ಆಸ್ಪತ್ರೆಯಿಂದ ಆಚೆ ಬರ್ತಾ ಇರುವಂಥ ಸಂದರ್ಭದ ಮಾತ್ರ ಅಲ್ಲಿ ಲಭ್ಯವಾಗ್ತಾ ಇದೆ. ನಾವು ಕೂಡ ಅವರ ಕಾರನ್ನು ಹಿಂದಿನಿಂದನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ ಸದ್ಯಕ್ಕೆ ಯಾವಾಗ ತಗೊಳ್ತಾರೆ ಏನು ಅನ್ನುವಂಥದ್ದು ನೋಡಬೇಕು. ಟ್ರಯಲ್ ಕೋರ್ಟಿಗೆ ಹೋಗ್ತಾರೆ, ಸೆಷನ್ಸ್ ಕೋರ್ಟಿಗೆ. ಕಾರಣ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾದ ನಂತರ ಈಗ ಟ್ರಯಲ್ ಕೋರ್ಟಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸೆಷನ್ಸ್ ಕೋರ್ಟಿಗೆ ಹೋಗಿ ಅಲ್ಲಿಂದ ಅಪೀಲ್ ಆಗಬೇಕಾಗುತ್ತೆ, ಕೇಳಬೇಕಾಗುತ್ತೆ, ಅಪಿಯರ್ ಆಗಬೇಕಾಗತ್ತೆ. ಅಪಿಯರ್ ಆದ ನಂತರ ಅವರಿಗೆ ಇನ್ನುಳಿದಂಥ, ಈಗ ಪವಿತ್ರ ಗೌಡ ಅವ್ರದ್ದು ಕೂಡ ಅಲ್ಲೇ ಇದೆ, ಇನ್ನುಳಿದಂಥ 6 ಆರೋಪಿಗಳದ್ದು ಕೂಡ ಇದೆ. ಅದು 3 ಗಂಟೆಗೇನು ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ರು ನನ್ನ ಸಹೋದ್ಯೋಗಿ. ಸೊ ಹಾಗಾಗಿ ನ್ಯಾಯಾಧೀಶರು ಇವರದ್ದು ಎಷ್ಟೊತ್ತಿಗೆ ತೆಗೆದುಕೊಳ್ತಾರೆ, ಜೊತೆಗೇನೆ ತೆಗೆದುಕೊಳ್ಬೋದು. ಹಾಗಿದ್ದಾಗ 3 ಗಂಟೆಗೂ ಕೂಡ ಇವರದ್ದು ಆ ಸಂದರ್ಭದಲ್ಲಿ ಬರುತ್ತೆ. ಸಹಿಯನ್ನು ಮಾಡಿ ಅವರು ಆಚೆ ಬರಬೇಕಾಗತ್ತೆ. ಶ್ಯೂರಿಟಿಯನ್ನು ಮತ್ತು ಏನೆಲ್ಲ ಅಲ್ಲಿ ಕೊಟ್ಟಿರುವಂಥದ್ದಿದೆ ಷರತ್ತುಗಳನ್ನು, ಅವುಗಳನ್ನೆಲ್ಲ ಪಾಲನೆಯನ್ನು ಮಾಡಿಕೊಂಡು ಸಹಿಯನ್ನು ಹಾಕಿ ವಾಪಸ್ ಬರಬೇಕಾಗತ್ತೆ ಬೇಲ್ ಬಾಂಡ್ಗೆ. ಸೊ ಹಾಗಾಗಿ ಅವುಗಳಿಗೆಲ್ಲ ಕಡ್ಡಾಯವಾಗಿ ಸಹಿಯನ್ನು ವಿಚಾರಣಾಧೀನ ಕೈದಿನೇ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರು ಈಗ ತೆರಳುತ್ತಾ ಇರೋದು. BGS ಆಸ್ಪತ್ರೆಯಲ್ಲಿ ಇದ್ಕೊಂಡು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಂಥ ದರ್ಶನ್ ಈಗ ಸೆಷನ್ಸ್ ಕೋರ್ಟಿಗೆ ಹೋಗಿ ತಲುಪ್ತಾ ಇದ್ದಾರೆ. ತಲುಪಿ ಸಹಿಯನ್ನು ಮಾಡಿ ವಾಪಸ್ ಮತ್ತೆ BGS ಆಸ್ಪತ್ರೆಗೇ ಬರಲಿದ್ದಾರೆ. ಅವ್ರ ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಇದ್ದಾರೆ. ಜೊತೆಗೆ ಅವರ ಗೆಳೆಯ ಕೂಡ ಅಲ್ಲೇ ಇರೋದು. ಸೊ ಆರಂಭದಿಂದಲೂ ಕೂಡ ಅವ್ರ ಜೊತೆಗೇ ಇದ್ದಾರೆ. ಸೊ BGS ಆಸ್ಪತ್ರೆ ಕೆಂಗೇರಿಯ ಒಂದು ದೃಶ್ಯ, ಇನ್ನೊಂದು ಕಡೆಗೆ ಕೋರ್ಟ್ನತ್ತ ದರ್ಶನ್ ತೆರಳುತ್ತಾ ಇರುವಂಥ ಇನ್ನೊಂದು ದೃಶ್ಯ.